ಮಾಡಿರ್ತಕ್ಕಂಥ ಸಾರಿಗೆ ಮಾಧ್ಯಮವಾಗಿ ಹೈರ್ ಮಾಡಿರ್ತಕ್ಕಂಥ ಐಟಿ-ಬಿಟಿ ಕಂಪನಿಗಳು ಜೊತೆಗೆ ಇತರೆ ಐಟಿ-ಬಿಟಿ ಕಂಪನಿಗಳ ಎಂಪ್ಲಾಯಿಗಳು ಹೇಗೂ ಈ ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೆ ನಾಳೆ ಹೋಗಕ್ಕಾಗಲ್ಲ, ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಏನಾಗುತ್ತೆ ನಾಳೆ ಮುಷ್ಕರ, ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಜನಗಳಿಗೆ ಇದರಿಂದ ಎಷ್ಟೆಲ್ಲ ತೊಂದರೆ ಆಗತ್ತೆ, ಮತ್ತೆ ಕೋರ್ಟ್ ಆರ್ಡರ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಆ ವಿಚಾರವಾಗಿ ನಿಗಮಗಳು ಏನು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾವೆ, ಎಷ್ಟೊತ್ತಿಂದ ನಾಳೆ ಬೆಳಗ್ಗೆ ಈ ಬಂದ್ ಆರಂಭ ಆಗುತ್ತೆ? ದೀಪ್ತಿ. ಶ್ರೀಲಕ್ಷ್ಮಿ, ನಾನೀಗ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಯಥಾ ಪ್ರಕಾರ ರಾತ್ರಿಯ ಬಸ್ ಸೇವೆಯನ್ನ ಕೊಡೋದಕ್ಕೆ ನೌಕರರು ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ನಾಳೆ ಬೆಳಿಗ್ಗೆ ನಂತರ ಯಾವುದೇ ಕಾರಣಕ್ಕೂ ಸೇವೆಯನ್ನ ನೀಡೋದಿಲ್ಲ, ಮುಷ್ಕರಕ್ಕೆ ಇಳಿತೀವಿ ಅಂತನೂ ಕೂಡ ತೀರ್ಮಾನವನ್ನ ಈಗಾಗಲೇ ಮಾಡಿರುವಂತದ್ದು. ಇನ್ನು ಸರಾಸರಿ ರಾಜ್ಯದಲ್ಲಿ 43 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಈ ಬಸ್ ಸೇವೆಯನ್ನ ಪಡಿತಾರೆ. ಅಂತವರಿಗೆ ನಾಳೆಯಿಂದನೇ ತೊಂದರೆ ಶುರುವಾಗುತ್ತೆ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಬಸ್ ಇರೋದಿಲ್ಲ. ಈಗಿನ ರಾತ್ರಿ ಬಸ್ ಸೇವೆ ಏನಿದೆ ಇದೆಲ್ಲನೂ ಕೂಡ ಇವತ್ತಿಂದ ಆಪರೇಟ್ ಆಗುತ್ತೆ. ಅಂದ್ರೆ ಇವತ್ತು ರಾತ್ರಿ ಆಪರೇಟ್ ಆಗುತ್ತೆ. ನಾಳೆ ನಂತರ ಡಿಪೋದಲ್ಲಿ ಬಸ್ ಹೊರಗೆ ಬರೋದಕ್ಕೆ ಯಾವುದೇ ರೀತಿಯಾಗಿ ತೆಗಿಬಾರದು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಒಟ್ಟು ನಿತ್ಯ ಬಿಎಂಟಿಸಿಗೂ ಕೂಡ ದೊಡ್ಡ ಹೊಡೆತವನ್ನ ಬೀಳುತ್ತೆ. ಯಾಕಂದ್ರೆ 43 ಲಕ್ಷ ಪ್ರಯಾಣಿಕರು ಓಡಾಟ ಮಾಡ್ತಾರೆ. ಬಿಎಂಟಿಸಿಯಲ್ಲಿ 6,900 ಬಿಎಂಟಿಸಿ ಬಸ್ ಇದೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಅಂತ ನೋಡಿದಾಗ 8,044 ಕೆಎಸ್ಆರ್ಟಿಸಿ ಬಸ್ಗಳಿದೆ. ಪ್ರತಿದಿನ ಪ್ರಯಾಣಿಕರು 40 ಲಕ್ಷ ಜನ ಪ್ರಯಾಣವನ್ನ ಮಾಡ್ತಾರೆ. ಹಾಗೆ ಎನ್ಡಬ್ಲ್ಯೂಆರ್ಟಿಸಿಯಲ್ಲಿ ಒಟ್ಟು 8,044 ಬಸ್ಗಳಿದೆ. ಪ್ರಯಾಣಿಕರ ಸಂಖ್ಯೆ 40 ಲಕ್ಷ ಇದೆ. ಹಾಗೆ ಕೆಕೆಆರ್ಟಿಸಿಯಲ್ಲೂ ಕೂಡ 4,680 ಬಸ್ಗಳಿದೆ. ಪ್ರಯಾಣಿಕರು 18 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣವನ್ನ ಮಾಡ್ತಾರೆ. ಎಲ್ಲರಿಗೂ ಕೂಡ ನಾಳೆಯಿಂದ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕೆಲವು ಪ್ರದೇಶಗಳಲ್ಲಿ, ಕೆಲವು ಊರುಗಳಲ್ಲಿ ಈಗಾಗಲೇ ನೈಟ್ ಬಸ್ ಸೇವೆಯನ್ನ ಕೂಡ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಸಾಕಷ್ಟು ಬಸ್ಗಳನ್ನ ಕೂಡ ನಿಲ್ಲಿಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಸರ್ಕಾರ ವಿಫಲ ಆಗಿದೆ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುವಲ್ಲಿ. ಕೇಳ್ತಾ ಇರುವಂತದ್ದು ಕೇವಲ ಎರಡೇ, ಅದು ನ್ಯಾಯಯುತವಾದಂತಹ ಬೇಡಿಕೆ. ತಮಗೆ ಬರಬೇಕಾದಂತಹ ಬಾಕಿ ವೇತನವನ್ನ ಕೊಡಿ, ಜೊತೆಗೆ ವೇತನ ಪರಿಷ್ಕರಣೆಯನ್ನ ಮಾಡಿ ಅಂತ. ಇದೆರಡನ್ನ ಮಾಡದೆ ಸರ್ಕಾರ ಇಲ್ಲ ನಿಮಗೆ ಕೊಡ್ಲೇಬೇಕಾಗಿಲ್ಲ, ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಸಿಎಂ ಕೂಡ ಅದೇ ರೀತಿಯಾಗಿ ವರ್ತಿಸುತ್ತಿದ್ದಾರೆ. ಹೀಗಾಗಿ ಈ ಬಾರಿ ಆಕ್ರೋಶಗೊಂಡಿರುವಂತಹ ನೌಕರರು, ಮುಖಂಡರು ನಾವು ಮುಷ್ಕರವನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಮುಂದಾಗಿರುವಂತದ್ದು, ತೀರ್ಮಾನವನ್ನ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಸರ್ಕಾರ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿದೆ. ಒಂದು ವೇಳೆ ಎಲ್ಲಾ ಸರ್ಕಾರಿ ಸೇವೆ ಬಸ್ಗಳು ಕೂಡ ನಿಂತ್ರೆ ಮತ್ತೊಂದ್ ಕಡೆ ಖಾಸಗಿ ಬಸ್ಗಳನ್ನ ಇಳಿಸೋಣ ಅಂತ. ಆದ್ರೆ ಅಲ್ಲೊಂದು ಚಾಲೆಂಜ್ ಎದುರಾಗುತ್ತೆ. ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ನಾಳೆ ಖಾಸಗಿ ಬಸ್ ಬಂದ್ರೆ ಯಾವ ರೀತಿಯಾಗಿ ಟಿಕೆಟ್ ಹಂಚಿಕೆ ಆಗುತ್ತೆ, ಫ್ರೀ ಕೊಡಬೇಕಾ, ದುಡ್ಡು ಕೊಟ್ಟು ಓಡಾಡಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇದೆ. ಅದನ್ನ ಯಾವ ರೀತಿಯಾಗಿ ಸರ್ಕಾರ ಸಾಲ್ವ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಮತ್ತೊಂದ್ ಕಡೆ ಪಿಟಿಷನರ್ ಸ್ಟೇ ಆರ್ಡರ್ ಅನ್ನ ಕೂಡ ತಂದಿದ್ದಾರೆ. ಆದ್ರೆ ಇದು ಕೇವಲ ಸೂಚನೆ ಆಗಿದೆ. ಎಲ್ಲೂ ಕೂಡ ಕೋರ್ಟ್ ಆದೇಶವನ್ನ ಮಾಡಿಲ್ಲ ನೀವು ಮುಷ್ಕರವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ. ಹೀಗಾಗಿ ಸಾರಿಗೆ ಮುಖಂಡರು ನಾಳೆ ಬೆಳಿಗ್ಗೆ ಅಂದ್ರೆ ಅವರು ಕೂಡ ವಕೀಲರ ಮೂಲಕ ಒಂದು ಇದನ್ನ ತರೋಣ ಅಂತ ಹೇಳಿ ಆ ಒಂದು ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ರಾತ್ರಿಗೆ ಬರುವಂತಹ ಪ್ರಯಾಣಿಕರೆಲ್ಲ ಬಂದಿದ್ದಾರೆ. ಅವರು ಬಸ್ಗಳಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವರನ್ನ ಕೇಳೋಣ ಯಾವ ರೀತಿಯಾಗಿ ಅಂದ್ರೆ ಈಗಿನ ಬಸ್ಸಿನ ಸೇವೆ ಸರ್ ಎಲ್ಲಿಗೆ ಹೋಗಬೇಕು ಅಂತ. अनंतपुरा ಸೊ ಬಸ್ ಸ್ಟ್ರೈಕ್ ಇದೆ ಅಂತ ಇದ್ದಾರೆ. मालूम नहीं, इधर आने के बाद मुझे मालूम हो गया. अब बस स्ट्राइक है नहीं, कल से है. अच्छा, थैंक यू. ಸೊ ಅವ್ರು ಹೇಳ್ತಾ ಇದ್ರು ಮಾಲೂಮ್ ನಹಿ ಅಂದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ನಾಳೆಯಿಂದನೂ ಕೂಡ ಇದೆ ಅಂತ. ಸಾಕಷ್ಟು ಜನ ಊರಿಗೆ ಹೋಗ್ಬೇಕಾದವರೆಲ್ಲ ಕೂಡ ಬಂದಿದ್ದಾರೆ. ಇವಾಗ ಹೋಗೋದೇನೋ ಹೋಗ್ಬಿಡ್ತಾರೆ, ಆದ್ರೆ ನಾಳೆ ಬರ್ಬೇಕಾದ್ರೆ ಯಾವ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಆಲೋಚನೆ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಪ್ರಯಾಣಿಕರಿಗೂ ಕೂಡ ಆತಂಕ ಇದೆ. ಹೋಗುವಂತದ್ದು ಹೋಗ್ತೀವಿ, ಬರ್ಬೇಕು. ಹೈರ್ ಮಾಡಿರ್ತಕ್ಕಂಥ ಸಾರಿಗೆ ಮಾಧ್ಯಮವಾಗಿ ಹೈರ್ ಮಾಡಿರ್ತಕ್ಕಂಥ ಐಟಿ-ಬಿಟಿ ಕಂಪನಿಗಳು ಜೊತೆಗೆ ಇತರೆ ಐಟಿ-ಬಿಟಿ ಕಂಪನಿಗಳ ಎಂಪ್ಲಾಯಿಗಳು ಹೇಗೂ ಈ ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೆ ನಾಳೆ ಹೋಗಕ್ಕಾಗಲ್ಲ, ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಏನಾಗುತ್ತೆ
ಏನಾಗುತ್ತೆ, ನಾಳೆ ಮುಷ್ಕರ ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಜನಗಳಿಗೆ ಇದರಿಂದ ಎಷ್ಟೆಲ್ಲ ತೊಂದರೆ ಆಗತ್ತೆ, ಮತ್ತೆ ಕೋರ್ಟ್ ಆರ್ಡರ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಆ ವಿಚಾರವಾಗಿ ನಿಗಮಗಳು ಏನು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾವೆ, ಎಷ್ಟೊತ್ತಿಂದ ನಾಳೆ ಬೆಳಗ್ಗೆ ಈ ಬಂದ್ ಆರಂಭ ಆಗುತ್ತೆ ದೀಪ್ತಿ? ಶ್ರೀಲಕ್ಷ್ಮಿ, ನಾನೀಗ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಯಥಾ ಪ್ರಕಾರ ರಾತ್ರಿಯ ಬಸ್ ಸೇವೆಯನ್ನ ಕೊಡೋದಕ್ಕೆ ನೌಕರರು ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ನಾಳೆ ಬೆಳಿಗ್ಗೆ ನಂತರ ಯಾವುದೇ ಕಾರಣಕ್ಕೂ ಸೇವೆಯನ್ನ ನೀಡೋದಿಲ್ಲ, ಮುಷ್ಕರಕ್ಕೆ ಇಳಿತೀವಿ ಅಂತನೂ ಕೂಡ ತೀರ್ಮಾನವನ್ನ ಈಗಾಗಲೇ ಮಾಡಿರುವಂತದ್ದು. ಇನ್ನು ಸರಾಸರಿ ರಾಜ್ಯದಲ್ಲಿ 43 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಈ ಬಸ್ ಸೇವೆಯನ್ನ ಪಡಿತಾರೆ. ಅಂತವರಿಗೆ ನಾಳೆಯಿಂದನೇ ತೊಂದರೆ ಶುರುವಾಗುತ್ತೆ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಬಸ್ ಇರೋದಿಲ್ಲ. ಈಗಿನ ರಾತ್ರಿ ಬಸ್ ಸೇವೆ ಏನಿದೆ ಇದೆಲ್ಲನೂ ಕೂಡ ಇವತ್ತಿಂದ ಆಪರೇಟ್ ಆಗುತ್ತೆ. ಅಂದ್ರೆ ಇವತ್ತು ರಾತ್ರಿ ಆಪರೇಟ್ ಆಗುತ್ತೆ. ನಾಳೆ ನಂತರ ಡಿಪೋದಲ್ಲಿ ಬಸ್ ಹೊರಗೆ ಬರೋದಕ್ಕೆ ಯಾವುದೇ ರೀತಿಯಾಗಿ ತೆಗಿಬಾರದು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಒಟ್ಟು ನಿತ್ಯ ಬಿಎಂಟಿಸಿಗೂ ಕೂಡ ದೊಡ್ಡ ಹೊಡೆತವನ್ನ ಬೀಳುತ್ತೆ. ಯಾಕಂದ್ರೆ 43 ಲಕ್ಷ ಪ್ರಯಾಣಿಕರು ಓಡಾಟ ಮಾಡ್ತಾರೆ. ಬಿಎಂಟಿಸಿಯಲ್ಲಿ 6900 ಬಿಎಂಟಿಸಿ ಬಸ್ ಇದೆ. ಮತ್ತೊಂದ್ ಕಡೆ ಕೆಎಸ್ಆರ್ಟಿಸಿ ಅಂತ ನೋಡಿದಾಗ 8044 ಕೆಎಸ್ಆರ್ಟಿಸಿ ಬಸ್ಗಳಿದೆ. ಪ್ರತಿದಿನ ಪ್ರಯಾಣಿಕರು 40 ಲಕ್ಷ ಜನ ಪ್ರಯಾಣವನ್ನ ಮಾಡ್ತಾರೆ. ಹಾಗೆ ಎನ್ಡಬ್ಲ್ಯೂಆರ್ಟಿಸಿಯಲ್ಲಿ ಒಟ್ಟು 8044 ಬಸ್ಗಳಿದೆ. ಪ್ರಯಾಣಿಕರ ಸಂಖ್ಯೆ 40 ಲಕ್ಷ ಇದೆ. ಹಾಗೆ ಕೆಕೆಆರ್ಟಿಸಿಯಲ್ಲೂ ಕೂಡ 4680 ಬಸ್ಗಳಿದೆ. ಪ್ರಯಾಣಿಕರು 18 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣವನ್ನ ಮಾಡ್ತಾರೆ. ಎಲ್ಲರಿಗೂ ಕೂಡ ನಾಳೆಯಿಂದ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕೆಲವು ಪ್ರದೇಶಗಳಲ್ಲಿ, ಕೆಲವು ಊರುಗಳಲ್ಲಿ ಈಗಾಗಲೇ ನೈಟ್ ಬಸ್ ಸೇವೆಯನ್ನ ಕೂಡ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಸಾಕಷ್ಟು ಬಸ್ಗಳನ್ನ ಕೂಡ ನಿಲ್ಲಿಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಸರ್ಕಾರ ವಿಫಲ ಆಗಿದೆ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುವಲ್ಲಿ. ಕೇಳ್ತಾ ಇರುವಂತದ್ದು ಕೇವಲ ಎರಡೇ, ಅದು ನ್ಯಾಯಯುತವಾದಂತಹ ಬೇಡಿಕೆ. ತಮಗೆ ಬರಬೇಕಾದಂತಹ ಬಾಕಿ ವೇತನವನ್ನ ಕೊಡಿ, ಜೊತೆಗೆ ವೇತನ ಪರಿಷ್ಕರಣೆಯನ್ನ ಮಾಡಿ ಅಂತ. ಇದೆರಡನ್ನ ಮಾಡದೆ ಸರ್ಕಾರ ಇಲ್ಲ ನಿಮಗೆ ಕೊಡ್ಲೇಬೇಕಾಗಿಲ್ಲ, ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಸಿಎಂ ಕೂಡ ಅದೇ ರೀತಿಯಾಗಿ ವರ್ತಿಸ್ತಿದ್ದಾರೆ. ಹೀಗಾಗಿ ಈ ಬಾರಿ ಆಕ್ರೋಶಗೊಂಡಿರುವಂತಹ ನೌಕರರು, ಮುಖಂಡರು ನಾವು ಮುಷ್ಕರವನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಮುಂದಾಗಿರುವಂತದ್ದು, ತೀರ್ಮಾನವನ್ನ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಸರ್ಕಾರ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿದೆ. ಒಂದು ವೇಳೆ ಎಲ್ಲಾ ಸರ್ಕಾರಿ ಸೇವೆ ಬಸ್ಗಳು ಕೂಡ ನಿಂತ್ರೆ ಮತ್ತೊಂದ್ ಕಡೆ ಖಾಸಗಿ ಬಸ್ಗಳನ್ನ ಇಳಿಸೋಣ ಅಂತ. ಆದ್ರೆ ಅಲ್ಲೊಂದು ಚಾಲೆಂಜ್ ಎದುರಾಗುತ್ತೆ. ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ನಾಳೆ ಖಾಸಗಿ ಬಸ್ ಬಂದ್ರೆ ಯಾವ ರೀತಿಯಾಗಿ ಟಿಕೆಟ್ ಹಂಚಿಕೆ ಆಗುತ್ತೆ, ಫ್ರೀ ಕೊಡಬೇಕಾ, ದುಡ್ಡು ಕೊಟ್ಟು ಓಡಾಡಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇದೆ. ಅದನ್ನ ಯಾವ ರೀತಿಯಾಗಿ ಸರ್ಕಾರ ಸಾಲ್ವ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಮತ್ತೊಂದ್ ಕಡೆ ಪಿಟಿಷನರ್ ಸ್ಟೇ ಆರ್ಡರ್ ಅನ್ನ ಕೂಡ ತಂದಿದ್ದಾರೆ. ಆದ್ರೆ ಇದು ಕೇವಲ ಸೂಚನೆ ಆಗಿದೆ. ಎಲ್ಲೂ ಕೂಡ ಕೋರ್ಟ್ ಆದೇಶವನ್ನ ಮಾಡಿಲ್ಲ, ನೀವು ಮುಷ್ಕರವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ. ಹೀಗಾಗಿ ಸಾರಿಗೆ ಮುಖಂಡರು ನಾಳೆ ಬೆಳಿಗ್ಗೆ ಅಂದ್ರೆ ಅವರು ಕೂಡ ವಕೀಲರ ಮೂಲಕ ಒಂದು ಇದನ್ನ ತರೋಣ ಅಂತ ಹೇಳಿ ಆ ಒಂದು ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ರಾತ್ರಿಗೆ ಬರುವಂತಹ ಪ್ರಯಾಣಿಕರೆಲ್ಲ ಬಂದಿದ್ದಾರೆ. ಅವರು ಬಸ್ಗಳಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವರನ್ನ ಕೇಳೋಣ ಯಾವ ರೀತಿಯಾಗಿ, ಅಂದ್ರೆ ಈಗಿನ ಬಸ್ಸಿನ ಸೇವೆ ಸರ್ ಎಲ್ಲಿಗೆ ಹೋಗ್ಬೇಕು ಅಂತ? अनंतपुरा। ಸೊ ಬಸ್ ಸ್ಟ್ರೈಕ್ ಇದೆ ಅಂತ ಇದ್ದಾರೆ. मालूम नहीं, इधर आने के बाद मुझे मालूम हो गया। अब बस स्ट्राइक है नहीं, कल से है। अच्छा, थैंक यू। ಸೊ ಅವ್ರು ಹೇಳ್ತಾ ಇದ್ರು ಮಾಲೂಮ್ ನಹಿ, ಅಂದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ನಾಳೆಯಿಂದನೂ ಕೂಡ ಇದೆ ಅಂತ. ಸಾಕಷ್ಟು ಜನ ಊರಿಗೆ ಹೋಗ್ಬೇಕಾದವರೆಲ್ಲ ಕೂಡ ಬಂದಿದ್ದಾರೆ. ಇವಾಗ ಹೋಗೋದೇನೋ ಹೋಗ್ಬಿಡ್ತಾರೆ, ಆದ್ರೆ ನಾಳೆ ಬರ್ಬೇಕಾದ್ರೆ ಯಾವ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಆಲೋಚನೆ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಪ್ರಯಾಣಿಕರಿಗೂ ಕೂಡ ಆತಂಕ ಇದೆ. ಹೋಗುವಂತದ್ದು ಹೋಗ್ತೀವಿ, ಬರ್ಬೇಕು.